ಗಾಯ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮಾವಿನಕಾಯಿ ತೊಕ್ಕನ ಮಾಡೋದು ಹೇಳ್ಕೊಡ್ತೀನಿ. ಈ ಮಾವಿನಕಾಯಿ ತೊಕ್ಕನ ಅತಿ ಸುಲಭವಾಗಿ ಮಾಡ್ಬೋದು. ಅಷ್ಟೇ ಅಲ್ಲದೆ ಈ ಮಾವಿನಕಾಯಿ ತೊಕ್ಕು ಮಾಡೋದಕ್ಕೆ ಕಸಿ ಮಾವು, ಗಿಳಿಮೂತಿ ಮಾವು ಯಾವ ಥರ ಮಾವಿನಕಾಯಿ ಬೇಕಾದ್ರೂ ಉಪಯೋಗಿಸ್ಕೊಂಡು ಮಾಡ್ಬೋದು. ಇದು 1 ರಿಂದ 2 ತಿಂಗಳು ಆರಾಮಾಗಿ ಇಡ್ಬೋದು. ಅಂಥ ಒಂದು ಮಾವಿನಕಾಯಿ ತೊಕ್ಕನ ಹೇಗೆ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಬನ್ನಿ, ನಾವು ಮೊದಲಿಗೆ ಹೋಗ್ತಿದ್ದೀವಿ. ಬನ್ನಿ, ಹೇಗಿರುತ್ತೆ ನೋಡೋಣ. ಮಾವಿನಕಾಯಿ ಬೆಳೆದಿದೆಯಾ ಇಲ್ವಾ ಎಲ್ಲ ನೋಡ್ಕೊಂಬರೋಣ. ಬನ್ನಿ. ನಾನಿವಾಗ ಮಾವಿನಕಾಯಿನ ಕೊಯ್ದುಬಿಟ್ಟು ನಿಮಗೆ ಸಿಗ್ತೀನಿ. ಇವಾಗ ನಾವು ಮಾವಿನಕಾಯಿ ಕುಯ್ಕೊಂಡು ಹೋಗ್ತಿದ್ದೀವಿ. ಮಾವಿನಕಾಯಿ ಕುಯ್ಕೊಂಡು ಹೇಗೆ ಮಾಡೋದಂತ ಈಗ ನೆಕ್ಸ್ಟ್ ನಾನು ಹೇಗೆ ಅಂತ ಹೇಳ್ಕೊಡ್ತೀನಿ. ಬನ್ನಿ. ಹಲೋ ಗಾಯ್ಸ್, ಇವಾಗ ಕುಯ್ಕೊಂಬಂದಿದ್ದೀವಿ ಮಾವಿನಕಾಯಿನ. ನಿಮಗೆ ಮಾವಿನಕಾಯಿ ಹೆಂಗಿದ್ರೂ ತೊಂದರೆ ಇಲ್ಲ, ಯಾಕೆಂದರೆ ದೊಡ್ಡ ಜಾತಿ ಮಾವಿನಕಾಯಿ ಆದರೂ ಆಗ್ಬೋದು, ಹೆಂಗಾದ್ರೂ ಆಗ್ಬೋದು. ನೋಡಿ, ಇದರಲ್ಲಿ ಇನ್ನೂ ಬೀಜ ಹೇಳ್ತಿದೆ, ಅದಕ್ಕೋಸ್ಕರ ನಾನು ಬೀಜನ ತೆಕ್ಕಂತಿದ್ದೀನಿ. ನೋಡಿ, ಹಿಂಗೆ ಮಾಡಿದ ತಕ್ಷಣ ಬೀಜ ಆರಾಮಾಗಿ ಬಂದುಬಿಡುತ್ತೆ, ಏನು ತೊಂದರೆ ಇಲ್ಲ. ಅದೇ ರೀತಿಲಿ ನಾನು ಇಲ್ಲಿರೋ ಎಲ್ಲ ಮಾವಿನಕಾಯಿಲೂ ಬೀಜ ತೆಕ್ಕೊಂಡು ನಾನು ನಿಮಗೀಗ ಸಿಗ್ತೀನಿ. ಇವಾಗೆಲ್ಲ ನೋಡಿ ಗಾಯ್ಸ್, ಹೆಚ್ಚಿಟ್ಕೊಂಡಿದ್ದೀನಿ. ಇದು ಇವಾಗ ಮತ್ತೆ ಹೆಂಗೆ ಹೆಚ್ಚೋದಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಅದೇ ರೀತಿ ಇಲ್ಲಿ ಉಳಿದಿರೋ ಮಾವಿನಕಾಯಿ ಎಲ್ಲದನ್ನೂ ಕೂಡ ಹಂಗೆ ಹೆಚ್ಕೊಂಡು ಸಿಗ್ತೀನಿ. ಇವಾಗ ನೀವು ನೋಡ್ಬೋದು, ನಾವು ಮಾವಿನಕಾಯಿನ ಎಲ್ಲ ಹೆಚ್ಚಿಟ್ಕೊಂಡಿದ್ದೀವಿ. 6 ರಿಂದ 7 ಬೆಳೆ ಬೆಳ್ಳುಳ್ಳಿನ ಇಟ್ಕೊಂಡಿದ್ದೀವಿ. 1 ಇಂಚು ಶುಂಠಿನ ನಾವು ಸಣ್ಣದಾಗಿ ಹೆಚ್ಕೊಂಡಿದ್ದೀವಿ, ಹಾಗೂ ಅರ್ಧ ಇಂಚು ಬೆಲ್ಲನ ಇಟ್ಕೊಂಡಿದ್ದೀವಿ, ಹಾಗೂ 1 ಟೇಬಲ್ ಸ್ಪೂನ್ ಅಷ್ಟು ನಾವು ಅರಿಶಿಣದ ಪುಡಿ ಇಟ್ಕೊಂಡಿದ್ದೀವಿ. ಅಷ್ಟೇ ಅಲ್ಲದೆ ರುಚಿಗೆ ತಕ್ಕಷ್ಟು ಖಾರಕ್ಕೆ ಬೇಕಾದಷ್ಟು ಜೀರಿಗೆ ಮೆಣಸನ್ನು ಇಟ್ಕೊಂಡಿದ್ದೀವಿ, ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇಟ್ಕೊಂಡಿದ್ದೀವಿ. ಜೀರಿಗೆ ಮೆಣಸಿಲ್ಲ ಅಂದರೆ ಅಚ್ಕಾರದ ಪುಡಿ, ಒಣಮೆಣಸನ್ನು ಉಪಯೋಗಿಸ್ಬೋದು. ನಾವಿವಾಗ ಮಿಕ್ಸಿ ಜಾರಿಗೆ ನಾನು ಆವಾಗಲೇ ಹೇಳಿರುವಂಥ ಎಲ್ಲ ಮಸಾಲ ಪದಾರ್ಥಗಳನ್ನ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಬನ್ನಿ. ಮಸಾಲ ಪದಾರ್ಥಗಳ ಒಟ್ಟಿಗೆ ಮಾವಿನಕಾಯಿನೂ ಹಾಕ್ಕೊಂಬಿಡೋಣ. ಮಾವಿನಕಾಯಿನೂ ಹಾಕ್ಕೊಂಡು ಚೆನ್ನಾಗಿ ನೈಸಾಗಿ ರುಬ್ಕೊಳ್ಳೋಣ. ಬನ್ನಿ. ಇದಿವಾಗ ನಾನು ನೈಸಾಗಿ ರುಬ್ಕೊಂಡ್ಬಂದಿದ್ದೀನಿ. ನೋಡಿ, ಇಷ್ಟು ನೈಸಾಗಿದ್ದರೆ ಸಾಕು. ಇದಿವಾಗ ನಾನು ತೊಕ್ಕನ ಮಾಡಲಿಕ್ಕೆ ಬೆಂಕಿ ಉರಿನ ನಾನು ರೆಡಿ ಮಾಡ್ಕೊತಿದ್ದೀನಿ. ನಾನು ಒಲೆ ಮೇಲೆ ಬಾಣಲಿಯನ್ನು ಇಟ್ಟು 7 ರಿಂದ 8 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕ್ಕೊತಿದ್ದೀನಿ. ಏಳರಿಂದ 8 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ನಾನು ಸಾಸಿವೆನ ಹಾಕ್ಕೊಂಡಿದ್ದೀನಿ. ಸಾಸಿವೆ ಚಟಪಟ ಅಂತ ಒಟ್ಟ ತನಕ ಕಾಯಬೇಕಾಗುತ್ತೆ. 1.5 ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ. ಇದಿವಾಗ ನೀವು ನೋಡ್ಬೋದು, ಸಾಸಿವೆ ಚೆನ್ನಾಗಿ ಒಡ್ತಿದೆ. ಇದಿವಾಗ ನಾನು 1.5 ಟೇಬಲ್ ಸ್ಪೂನಷ್ಟು ಮೆಂತ್ಯನ ಹಾಕ್ಕೊತಿದ್ದೀನಿ. ಮೆಂತ್ಯನ ನಾವು ಬಿಸ್ಕೆಟ್ ಬಣ್ಣಕ್ಕೆ ಬರುವ ಹಾಗೆ ಹುರ್ಕೊಳ್ಬೇಕಾಗುತ್ತೆ. ನೋಡಿ, ನಾನೀಗ ಹುರ್ಕೊಂತಿದ್ದೀನಿ. ನೋಡಿ, ಇದಿವಾಗ ಬಿಸ್ಕೆಟ್ ಬಣ್ಣಕ್ಕೆ ತಿರುಗಿದೆ. ಇದಾದ ತಕ್ಷಣ ನಾವು ತೊಕ್ಕಿಗೆ ತುಂಬ ಇಂಪಾರ್ಟೆಂಟ್ ಅಂದರೆ ಹಿಂಗು ನೀವು ಜಾಸ್ತಿ ಹಾಕಿದಷ್ಟು ತೊಕ್ಕಿಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ, ಒಳ್ಳೆ ಫ್ಲೇವರ್ ಕೊಡುತ್ತೆ. ಇದಿವಾಗ ನಾನು ಪೇಸ್ಟ್ ಹಿಂಗನ್ನು ಹಾಕ್ಕೊತಿದ್ದೀನಿ. ನೀಟಾಗಿ ಕೈ ಆಡಿದ ತಕ್ಷಣ ನಾವು ರುಬ್ಕೊಂಡಿರುವಂತಹ ಮಾವಿನಕಾಯಿನ ಈಗ ಮಸಾಲದೊಂದಿಗೆ
ನಾವು ಹಾಕ್ಕೊತಿದ್ದೀವಿ. ನಿಮಗಿವಾಗ ಎಣ್ಣೆ ಜಾಸ್ತಿ ಅನಿಸ್ಬೋದು, ಅಯ್ಯೋ ಎಣ್ಣೆ ಜಾಸ್ತಿ ಆಯಿತು ಅಂತ ಅನಿಸ್ಬೋದು. ಎಣ್ಣೆ ಜಾಸ್ತಿ ಆದಷ್ಟು ಕೂಡ ನಿಮಗೆ ತುಂಬ ಒಳ್ಳೆಯದು. ಯಾಕೆಂತ ಹೇಳಿದರೆ ನೀವು 2 ತಿಂಗಳು 3 ತಿಂಗಳ ಕಾಲ ಇಡಬೇಕಾದ್ರೆ ಎಣ್ಣೆ ಅಂಶ ಜಾಸ್ತಿ ಇದ್ದಷ್ಟು ನೀವು ತುಂಬ ದಿನ ಇಡ್ಬೋದು. ಅಷ್ಟೇ ಅಲ್ಲದೆ ಈ ಎಣ್ಣೆ ಅಂಶ ಎಲ್ಲ ಆರಿ ಈ ತೊಕ್ಕು ಏನಿದೆ, ತೊಕ್ಕು ನೀಟಾಗಿ ಬಾಣಲಿನ ಬಿಡಬೇಕು. ಆ ನೀಟಾಗಿ ಬಾಣಲಿನ ಬಿಡ್ತು ಅನ್ನೋಕ್ಕೂ ತೊಕ್ಕು ರೆಡಿಯಾಗಿದೆ ಅಂತ ಅರ್ಥ. ಇದಿವಾಗ ನೋಡಿ ನೀಟಾಗಿ 15 ನಿಮಿಷಗಳ ಕಾಲ ನಾವು ಏನು ಮಾಡಬೇಕು ಅಂದರೆ ನೀಟಾಗಿ ಕೈಯಾಡ್ತಾನೆ ಇರಬೇಕು. ನೋಡಿ ನೀಟಾಗಿ ನಾನು ಕೈಯಾಡ್ತಾನೆ ಇದ್ದೀನಿ. ಇವಾಗ ನಾನೊಂದು 5 ನಿಮಿಷ ಕೈಯಾಡಿದ್ದೀನಿ. ಈಗ 5 ನಿಮಿಷ ಕೈಯಾಡಿದಾಗ ಒಂದು 10 ನಿಮಿಷ ನೀವು ಕೈಯಾಡ್ತಾನೆ ಇರಿ. ನೋಡಿ ಈಗ 10 ನಿಮಿಷ ನಾನು ಕೈಯಾಡ್ತಾನೆ ಇದ್ದೀನಿ. 10 ನಿಮಿಷ ಕೈಯಾಡಿ ನೋಡಿ ಎಷ್ಟು ಚೆನ್ನಾಗಿ ಬಿಡ್ತಿದೆ. ನೋಡಿ ಎಣ್ಣೆ ಅಂಶ ಜಾಸ್ತಿ ಆಯಿತು ಅಂತ ಅವಾಗ ಅನಿಸ್ಬೋದು. ಎಣ್ಣೆ ನೀಟಾಗಿ ಆಗಿದೆ. ಇವಾಗ ತೊಕ್ಕು ರೆಡಿಯಾಗಿದೆ. ತೊಕ್ಕನೊಂದು ಬೌಲಿಗೆ ಸಪ್ಲೈ ಮಾಡ್ಕೊಳ್ಳಿ. ನಾನೊಂದು ಬಾಣಲಿಗೆ ಅನ್ನ ಹಾಕ್ಕೊಂಡು, ತೊಕ್ಕ ಹಾಕ್ಕೊಂಡು, ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊತಿದ್ದೀನಿ. ಇವಾಗ ನಾನು ತಿಂತೀನಿ, ಹೆಂಗಿದೆ ಅಂತ ನೋಡೋಣ ಬನ್ನಿ. ಸೂಪರಾಗಿ ಹೇಳ್ತೀನಿ. ಆ ಕೊಬ್ಬರಿ ಎಣ್ಣೆ ಈ ಚಟ್ನಿಗೆ ಸೂಪರಾಗಿ ಮ್ಯಾಚ್ ಆಗ್ತಿದೆ ಗೈಸ್. 1 ರಿಂದ 2 ತಿಂಗಳಂತೂ ಖಂಡಿತವಾಗ್ಲೂ ಇಡ್ಬೋದು. ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆದರೆ ಖಂಡಿತವಾಗ್ಲೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಹಿಂಗಿದೆ ಒಂದು ಮಾವಿನಕಾಯಿ ರೆಸಿಪಿಲೇ 2 ತಿಂಗಳು ಇಡುವಂಗೆ ಬೇಕಾದರೆ 100 ಕಮೆಂಟ್ಸ್ ಹಾಕಿ. 100 ಕಮೆಂಟ್ಸ್ ಬಂದರೆ ನಾನು ಮಾವಿನಕಾಯಿ ರೆಸಿಪಿಲಿ ಇನ್ನೊಂದು ಹೇಳ್ಕೊಡ್ತೀನಿ. ನಿಮ್ಗೆ ತುಂಬ ಇಷ್ಟ ಆಗುತ್ತೆ. ಈ ರೆಸಿಪಿ ಇಷ್ಟ ಆದರೆ ಹಳ್ಳಿ ಪ್ರತಿಭೆಗೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವಂತೂ ಸೂಪರ್ ಇದೆ. ಬಾಯ್ ಗಾಯ್ಸ್.